Hi, hello. Once again, welcome to the Legend YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ನಿಯರ್ಲಿ ತ್ರೀ ಟು ಫೋರ್ ಚಾಪ್ಟರ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ನೋಡ್ತಾ ಬಂದಿದ್ದೇವೆ. ಇವಾಗ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಅಲ್ಟರ್ನೇಟಿಂಗ್ ಕರೆಂಟ್. ಈ ಒಂದು ಚಾಪ್ಟರ್ ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಚಾಪ್ಟರ್ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಯಾವ ಇಂಪಾರ್ಟೆಂಟ್ ಪ್ರಾಬಬಲ್ ಕ್ವಶನ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದು ಅಂತ ಹೇಳಿ ಜಸ್ಟ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಚಾಪ್ಟರ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್, ದೇರ್ ಆರ್ ವೆರಿ ತ್ರೀ ಇಂಪಾರ್ಟೆಂಟ್ ಟಾಪಿಕ್ಸ್ ಆರ್ ದೇ. ದಟ್ ಈಸ್ ಫಸ್ಟ್ ಒನ್ ಇಸ್ ಅಲ್ಟರ್ನೇಟಿಂಗ್ ಕರೆಂಟ್, ಎಸಿ ಕರೆಂಟ್ ಅಂದ್ರೆ ಏನು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಸೆಕೆಂಡ್ ಅಲ್ಲಿ ಎಲ್ ಸಿ ಆರ್ ಸರ್ಕ್ಯೂಟ್, ಆಫ್ಟರ್ವರ್ಡ್ಸ್ ಜನರೇಟರ್ ಅಂಡ್ ದ ಟ್ರಾನ್ಸ್ಫಾರ್ಮರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಇಲ್ಲಿ ಅಲ್ಟರ್ನೇಟಿಂಗ್ ಕರೆಂಟ್ ವೆನ್ ಇಟ್ ಇಸ್ ಕನೆಕ್ಟೆಡ್ ಟು ಅ ರೆಸಿಸ್ಟರ್, ವೆನ್ ಇಟ್ ಇಸ್ ಕನೆಕ್ಟೆಡ್ ಟು ಇಂಡಕ್ಟರ್, when AC current source which is connected to a capacitor, then what are the output we get. Just you want to read that one. ಅಲ್ಲಿ ಆಲ್ಮೋಸ್ಟ್ ಒಂದು 3 ಎಕ್ಸ್ಪೆರಿಮೆಂಟ್ಸ್ ಅಥವಾ 3 ಒಂದು ಪ್ರೊಸೀಜರ್ಸ್ ಬರುತ್ತೆ. ಅಲ್ಲಿ ಆಲ್ಮೋಸ್ಟ್ 3 in 1 ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆ LCR ಸರ್ಕ್ಯೂಟ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್. LCR ಸರ್ಕ್ಯೂಟ್ ಬಗ್ಗೆ ಕ್ವಶನ್ಸ್ ನ ಕೇಳ್ತಾರೆ. ಬೇಸ್ಡ್ ಆನ್ ದ LCR ಸರ್ಕ್ಯೂಟ್ ದೇ ಮೇ ಆಸ್ಕ್ ಪ್ರಾಬ್ಲಮ್ಸ್. ಇಲ್ಲಿ 5 ಮಾರ್ಕ್ಸ್ ಒಂದು ಪ್ರಾಬ್ಲಮ್ಸ್ ಇರೋದ್ರಿಂದ ಆ ಒಂದು LCR ಸರ್ಕ್ಯೂಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಪ್ರಾಬ್ಲಮ್ ಬೇಸ್ಡ್ ಆನ್ LCR ಸರ್ಕ್ಯೂಟ್. ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಮತ್ತೆ ವಿಚ್ ಈಸ್ ಆಲ್ಮೋಸ್ಟ್ ಕೊಟ್ಟರೆ ಇಲ್ಲಿ 3 ಮಾರ್ಕ್ಸ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಓಕೆ, ದಿಸ್ ಈಸ್ ಅ ಓವರ್ ವ್ಯೂ. ಹಾಗೆ ಇನ್ ಡೀಟೇಲ್ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ ಡೀಟೇಲ್ ಆಗಿ ಚಾಪ್ಟರ್ಸ್ ಎಲ್ಲ ನಾವು ಕ್ವಶನ್ಸ್ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಫಸ್ಟ್ ಒನ್ ದಟ್ ಇಸ್ ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ first question, name two advantages of alternating current and write any two advantages of AC over DC. AC current ಅಂದ್ರೆ AC current ಯಾವ್ದು ಅಡ್ವಾಂಟೇಜಸ್ ಇದೆ ಓವರ್ ದ DC ಕಂಪೇರ್ ಮಾಡಿದ್ರೆ AC ಯಲ್ಲಿ ಯಾವ ಯಾವ ಅಡ್ವಾಂಟೇಜಸ್ ಇದೆ ಅಂತ ಹೇಳಿ. ಹಾಗೆ ರಿಲೇಷನ್ ಬಿಟ್ವೀನ್ RMS ವ್ಯಾಲ್ಯೂ ಅಂಡ್ ದ ಪೀಕ್ ವ್ಯಾಲ್ಯೂ, ಆರ್ ಅದೇ ಸೇಮ್ ಕ್ವಶನ್ ಒನ್ ಮೋರ್ ಟೈಮ್ ಕೇಳಬಹುದು. ಯಾವ ರೀತಿ ಅಂದ್ರೆ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ RMS value of alternating voltage in terms of peak value. And next one, that is an LCR circuit. LCR circuit ಗೆ ಸಂಬಂಧಪಟ್ಟಂತಹ questions, that is 1 mark question. Write the condition of for LCR circuit to be at resonance. Afterwards ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ವೇರಿಯೇಷನ್ ಇದೆ ಅನ್ಸುತ್ತೆ, just you write the question. Next, define the term wattless current. Wattless current ಅಂದ್ರೆ ಏನು ಅದನ್ನ just you want to define that one. Afterwards, condition for electrical resonance in LCR circuit. Condition for resonance, ಇದ್ರ ಮೇಲೆ ಕೂಡ ಕೆಲವೊಂದು ಟೈಮ್ ಅಲ್ಲಿ ಪ್ರಾಬ್ಲಮ್ಸ್ ನ ಕೇಳಿದ್ದಾರೆ. ರೆಸೋನೆನ್ಸ್ ಮೇಲೆ ಕೂಡ ನಿಮಗೆ ಪ್ರಾಬ್ಲಮ್ಸ್ ನ ಕೇಳಿದ್ದಾರೆ. therefore just you give a more concentration here. And what is the power loss in a AC circuit containing a pure capacitor? Pure, when we connect a AC source to a capacitor, then what is a power loss, how much power is lost there? Just you want to write, that is for only 1 mark. And also what is an LC oscillation. And in case of 3 marks or 5 marks, ಇಲ್ಲಿ 3 marks and 5 marks ಏನಕ್ಕೆ ಬರ್ದಿವಿ ಅಂತ ಹೇಳಿದ್ರೆ ಅವರಲ್ಲಿ ಮೆನ್ಷನ್ ಮಾಡುವಾಗ ಕೆಲವೊಂದು ಬ್ಲೂ ಪ್ರಿಂಟ್ ಅಲ್ಲಿ ದೇ ಮೆನ್ಷನ್ಡ್ ಆಸ್ ಅ 5 marks ಪ್ರಾಬ್ಲಮ್. ದೇರ್ ಇಸ್ ನೋ 5 marks ಥಿಯರಿ ಕ್ವಶನ್ಸ್ ಹಿಯರ್. therefore ಆಲ್ಮೋಸ್ಟ್ ಇಲ್ಲಿ ಕೇಳಿರುವಂತಹ ಕ್ವಶನ್ ಅವ್ರು ಏನ್ ಮಾಡಬಹುದು, ನಿಮಗೆ 3 marks ಅಲ್ಲಿ ಕೇಳಬಹುದು. ಅದಕ್ಕೋಸ್ಕರ ಇಲ್ಲಿ 3 marks or 5 marks ಅಂತ ಹೇಳಿ ಬರ್ದಿದ್ವಿ. ನೆಕ್ಸ್ಟ್, ಶೋ ದ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಬೈ 90 degree when AC voltage is applied to pure inductance. Same ಇದೇ ರೀತಿ it is connected to a capacitor. When it is connected to a capacitor, then what happen, which one is a leading, that is current is a leading there. Same question ಕೇಳಬಹುದು, current is a leading, ಅವಾಗಲೂ ಅದನ್ನು ಕೂಡ ನಿಮಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. And obtain a expression for impedance and current in a circuit, in a LCR circuit ಯೂಸಿಂಗ್ ಅ ಫೇಸರ್ ಡಯಾಗ್ರಾಮ್. ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ, LCR ಅನ್ನೋ ಕಾನ್ಸೆಪ್ಟ್ ಮೇಲೆ ಅವರು ಮ್ಯಾಕ್ಸಿಮಮ್ ಸ್ಟ್ರೆಸ್ ಮಾಡ್ತಾರೆ. ಈವನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಡೆರಿವೇಶನ್ಸ್ ಆಗಿರ್ಬೋದು, ಯಾವುದೇ ಒಂದು ಕ್ವಶನ್ಸ್ ಆಗಿರ್ಬೋದು. ನೋಡಿ ಇಲ್ಲಿ 1 marks ನಾವು ಚೆಕ್ ಮಾಡಿದ್ರೆ ಕೂಡ ಇಲ್ಲಿ ಕೂಡ LCR ಇದೆ, ಇಲ್ಲಿ ಕೂಡ LCR ಇದೆ. ಅಂಡ್ 3 marks or 5 marks ಚೆಕ್ ಮಾಡಿದ್ರೆ ಇಲ್ಲೂ ಕೂಡ LCR ಇದೆ. ಹಿಯರ್ ಆಲ್ಸೋ ಇಟ್ ಈಸ್ ಅನ್ LCR. therefore they stress more on a LCR circuit. 3 marks, 1 marks or 5 marks, even the problem also they stress on the LCR circuit. therefore just you
stress move. And what is a resonance in LCR circuit? Expression for resonant angular frequency. Just want to calculate. And afterwards, generator and transformer. What is a transformer? Mention it principle of working, and also mention the principle behind the working of transformer. Can a transformer use to step up a step down a DC voltage? ನೋಡಿ ಆಲ್ಮೋಸ್ಟ್ ನಾವು ಸ್ಟಡಿ ಮಾಡೋದ್ರಲ್ಲಿ AC ವೋಲ್ಟೇಜ್ ಸಪ್ಲೈ ಮಾಡ್ತೀವಿ. ಅವರು ಕೇಳ್ತಿದ್ದಾರೆ ಓಕೆ ನಾವು ಈ ಒಂದು ಟ್ರಾನ್ಸ್ಫಾರ್ಮರ್ ನ DC ಸ್ಟೆಪ್ ಅಪ್ ಮತ್ತೆ ಸ್ಟೆಪ್ ಡೌನ್ ಮಾಡೋದಕ್ಕೆ ಯೂಸ್ ಮಾಡಬಹುದಾ? Then next question is what is a transformer? Mention the source of energy losses in a transformer. The long answer time. Here also this question they may ask for the 3 marks or 5 marks, because these are the theory questions. In a blueprint they mention as a only 5 marks problem. Therefore these questions they may ask for the 3 marks question. Draw a label diagram for AC generator and state its working principle. How its magnetic flux linked with the armature coil changes in a generator. Derive the expression for maximum value of induced EMF and state the rule that gives the direction of the induced EMF. Induced EMF. Okay, these are the some questions which is based on 3 important concepts. ಇದಲ್ಲದೆ ಇನ್ನೂ ಕೂಡ ನಾನು ಕೆಲವೊಂದು ಆಗಲೇ ಹೇಳುವಾಗ ಎಕ್ಸ್ಪ್ಲೇನ್ ಮಾಡುವ ಕೆಲವೊಂದು ಕ್ವಶನ್ಸ್ ನ ಹೇಳಿದ್ದೀನಿ, ಜಸ್ಟ್ ಟು ಗಿವ್ ಅ ಮೋರ್ ಕಾನ್ಸಂಟ್ರೇಷನ್ ಅಬೌಟ್ ದೋಸ್ ಕ್ವಶನ್ಸ್. ಇದಲ್ಲದೆ ನಿಮಗೆ ಯಾರು ನಿಮ್ಮ ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ಹೇಳಿರ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ, ಅದನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿ. ನಾಳೆ ಎಕ್ಸಾಮ್ ಇರೋದ್ರಿಂದ ಜಸ್ಟ್ ಯು ಗೋ ಥ್ರೂ ಒಂದ್ಸರಿ ಹಾಗೆ ಗ್ಲಾನ್ಸ್ ಮಾಡಿ. ಯಾವ್ದಾದ್ರು ನಿಮಗೆ ಕ್ವಶನ್ಸ್ ಗೊತ್ತಿಲ್ಲ ಅಂದ್ರೆ ಒಂದ್ಸರಿ ಹಾಗೆ ಅದನ್ನ ಅದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ. ದಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಯು ಆಲ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಸೂನ್ ಇನ್ next video. Thank you very much.